ಮತ್ತೊಂದು ಕಡೆ ಭಾರತ ಅತಿದೊಡ್ಡ ಮಿಸೈಲ್ ಟೆಸ್ಟ್ ಮಾಡಿದೆ. ಒಡಿಶಾದ ಕರಾವಳಿಯಲ್ಲಿ ಅಗ್ನಿ 5 ಮಿಸೈಲ್ ಟೆಸ್ಟ್ ನಡೆಸಲಾಗಿದೆ. ಇದು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದನ್ನ DRDO ಡೆವಲಪ್ ಮಾಡಿರೋದು. ಈ ಮಿಸೈಲ್ ಅಫಿಷಿಯಲ್ ಆಗಿ 5000 ಕಿಲೋಮೀಟರ್ ರೇಂಜ್ ನಲ್ಲಿ ಶತ್ರು ಗುರಿಗಳನ್ನ ಹೊಡೆದು ಹಾಕುವ ಸಾಮರ್ಥ್ಯ ಹೊಂದಿದೆ. ಅಂದ್ರೆ ಉತ್ತರ ಚೀನಾ ಮತ್ತು ಯುರೋಪ್ನ ಕೆಲ ಭಾಗಗಳು ಸೇರಿ ಇಡೀ ಏಷ್ಯಾವನ್ನು ನೀಟಾಗಿ ಕವರ್ ಮಾಡುತ್ತೆ. ಇದಕ್ಕೆ ಅಣ್ವಸ್ತ್ರ ಹೊತ್ತೊಯ್ಯೋ ಸಾಮರ್ಥ್ಯ ಕೂಡ ಇದೆ. ಟೆಸ್ಟ್ ಟೈಮ್ ನಲ್ಲಿ ನಿಖರವಾದ ಗುರಿಗಳನ್ನ ಹೊಡೆದಿದೆ. ಈ ಅಗ್ನಿ 5 ಅಗ್ನಿ ಸೀರೀಸ್ ಮಿಸೈಲ್ ಗಳ ಮೋಸ್ಟ್ ಅಡ್ವಾನ್ಸ್ಡ್ ಮಿಸೈಲ್ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸುಮಾರು 1500 kg ತೂಕದ ಅಣ್ವಸ್ತ್ರವನ್ನ ಹೊತ್ತೊಯ್ಯೋ ಸಾಮರ್ಥ್ಯ ಇದಕ್ಕಿದೆ. ಇಡೀ ಮಿಸೈಲ್ ಅನ್ನ ಲೈಟ್ ವೇಟ್ ಮೆಟೀರಿಯಲ್ ಬಳಸಿ ಡೆವಲಪ್ ಮಾಡಲಾಗಿದೆ. ಈ ಮಿಸೈಲ್ ನಲ್ಲಿ ರೀ ಎಂಟ್ರಿ ವೆಹಿಕಲ್ MIRV ಟೆಕ್ನಾಲಜಿಯನ್ನ ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ. ಅಂದ್ರೆ ಒಂದೇ ಮಿಸೈಲ್ ನಲ್ಲಿ ಮಲ್ಟಿಪಲ್ ಮರಿ ಸ್ಫೋಟಕಗಳನ್ನ ಹೊತ್ಕೊಂಡು ಹೋಗಿ ಮಿಸೈಲ್ ಓಪನ್ ಆದ್ಮೇಲೆ ಅದರೊಳಗಿರೋ ಮರಿ ಸ್ಫೋಟಕಗಳು ಮತ್ತೆ ಹರಡಿಕೊಂಡು ಬೇರೆ ಬೇರೆ ಕಡೆ ಮತ್ತೆ ಟ್ರಾವೆಲ್ ಮಾಡಿ ಹೊಡೆಯೋ ಸಾಮರ್ಥ್ಯ ಗುರಿಯನ್ನ. ಇದರಿಂದ ಶತ್ರುಗಳ ಡಿಫರೆಂಟ್ ಟಾರ್ಗೆಟ್ಗಳನ್ನ ಒಂದೇ ಏಟಿಗೆ ಹೊಡೆದು ಹಾಕಬಹುದು. ಜೊತೆಗೆ ಸಾವಿರಾರು ಕಿಲೋಮೀಟರ್ ದೂರದ ಶತ್ರು ಟಾರ್ಗೆಟ್ಗಳನ್ನ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಹೊಡೆದು ಹಾಕಬಹುದು. ಇದಕ್ಕಾಗಿನೇ ಈ ಮಿಸೈಲ್ಗೆ ರಿಂಗ್ ಲೇಸರ್ ಜೈರೋಸ್ಕೋಪ್ ಬೇಸ್ಡ್ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ RLGINS ಮತ್ತು ಮೈಕ್ರೋ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ MINGS ಅನ್ನ ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ. ಹಾಗೆ ಈ ಮಿಸೈಲ್ ಲಿಕ್ವಿಡ್ ಫ್ಯೂಲ್ ಬದಲಾಗಿ ಸಾಲಿಡ್ ಫ್ಯೂಲ್ ಸಿಸ್ಟಮ್ ಹೊಂದಿದೆ. ಈ ಮಿಸೈಲ್ ಅನ್ನ ಮೊಬೈಲ್ ಲಾಂಚರ್ ಪ್ಲಾಟ್ಫಾರ್ಮ್ ಮೂಲಕವೂ ಫೈರ್ ಮಾಡಬಹುದು. ಅಂದ್ರೆ ಇದನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗಿ ಫೈರ್ ಮಾಡಬಹುದು. ಜೊತೆಗೆ ಮಿಸೈಲ್ಗಳನ್ನ ಸಾಗಿಸೋಕೆ ಮತ್ತು ಸ್ಟೋರೇಜ್ ಮಾಡೋಕೆ ಈಸಿ ಸಿಸ್ಟಮ್ಸ್ ಇದೆ. ಹೀಗಾಗಿ ಈ ಮಿಸೈಲ್ ಅನ್ನ ಭಾರತದ ಲ್ಯಾಂಡ್ ಬೇಸ್ಡ್ ನ್ಯೂಕ್ಲಿಯರ್ ಡಿಟರೆಂಟ್ ನ ಬೆನ್ನೆಲುಬು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇಂತಹ ಮತ್ತಷ್ಟು ಅಚ್ಚರಿಯ ಮಾಹಿತಿಗಾಗಿ ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನ ಮಿಸ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ.